ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಬಾಡಿ ಮೆಜರ್ಮೆಂಟ್ಸ್ಗೆ ಪುಷ್ ಬ್ಯಾಕ್ ಬಾಟಮ್ಮು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ಬೋಟ್ ನೆಕ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ, ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ನಿಮ್ಗೆ ಯಾವ ರೀತಿ ಆದರೆ ಅರ್ಥ ಆಗುತ್ತೋ ಆ ರೀತಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ನೀವೇನಾದರೂ ಈ ಚಾನಲ್ನ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಬಾಡಿ ಮೆಜರ್ಮೆಂಟ್ಸ್ಗೆ ಬೋಟ್ ನೆಕ್ ಬ್ಲೌಸು ಕಟಿಂಗ್ ಮಾಡೋದಕ್ಕೆ ಬಾಡಿ ಮೆಜರ್ಮೆಂಟ್ಸು, ಈ ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಳೋದು ನಿಮಗೆ ಇದೇ ಚಾನಲಲ್ಲಿ ಥರ್ಡ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬ್ಲೌಸ್ದು ಯಾವ್ಯಾವ ಮೆಜರ್ಮೆಂಟ್ಸ್ ಬೇಕು ಈಗ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ನೋಡಿ. ಫಸ್ಟು ಲೆಂತು, ಬ್ಲೌಸ್ ಫುಲ್ ಲೆಂತು 13 ಇಂಚು. ಚೆಸ್ಟು ಅಂದರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕು, 32.5 ಇಂಚು. ಮಿಡ್ಲ್ ಚೆಸ್ಟ್ ಬಂದುಬಿಟ್ಟು 35 ಇದೆ, 2.5 ಇಂಚು ಡಿಫ್ರೆನ್ಸ್ ಇದೆ, ಅದು ಫ್ರಂಟ್ ಪಾರ್ಟ್ ಕಟಿಂಗಲ್ಲಿ ತಿಳಿಸ್ಕೊಡ್ತೀನಿ. ವೇಸ್ಟು 28. ಶೋಲ್ಡರ್ ಮೆಜರ್ಮೆಂಟ್ ಕಂಪಲ್ಸರಿ ಬೇಕು ಬೋಟ್ ನೆಕ್ಕು, ಕಾಲರ್ ನೆಕ್ಕಿಗೆ 14.5 ಇಂಚು ಶೋಲ್ಡರ್ ಮೆಜರ್ಮೆಂಟ್ ಇದೆ, ಫುಲ್ ಶೋಲ್ಡರ್ ಮೆಜರ್ಮೆಂಟು. ಹಾರ್ಮೋಲ್ ರೌಂಡಿಂಗ್ ಕಂಕುಳದ ಸುತ್ತಳತೆಯೂ 14.5 ಇದೆ. ಡಾಟ್ ಪಾಯಿಂಟು ನಾನು ತೊಗೊಂಡಿದ್ದೀನಿ 9.5, ಮತ್ತು ಅಲ್ಲಿಂದ ಎಕ್ಸ್ಟ್ರಾ ಅಂದರೆ ಫುಲ್ಲು ಫ್ರಂಟ್ ಪಾರ್ಟ್ದು 12 ಇಂಚು. ಫ್ರಂಟ್ ಡೀಪು 6 ಇಂಚಿದೆ, ಬ್ಯಾಕ್ ಡೀಪು 9 ಇಂಚಿದೆ. ಬೋಟ್ ನೆಕ್ಕಿಗೆ ರೆಡಿ ನಾವು 3.5 ಇಲ್ಲ 4 ಇಂಚ್ ತೊಗೊಳ್ಬೋದು. ನಾನು ಈಗ 4 ಇಂಚ್ ರೆಡಿ ಡೀಪ್ ತೊಗೊಳ್ತಿದ್ದೀನಿ ಬೋಟ್ ನೆಕ್ಕಿಗೆ. ಸ್ಲೀವ್ ಲೆಂತ್ 4.5, ಲೂಸು 11 ಇಂಚಿದೆ. ಈ ಮೆಜರ್ಮೆಂಟ್ಸ್ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇನು ಅಂದರೆ ನಾನು ಒಂದು ಮೆಜರ್ಮೆಂಟ್ಸ್ ತಿಳಿಸ್ಕೊಡ್ತೀನಲ್ವ, ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಫಾರ್ಮುಲಾ ತಿಳಿಸ್ಕೊಡ್ತೀನಿ. ಅದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ನಿಮಗೆ ಅನುಕೂಲ ಆಗುತ್ತೆ. ಅದನ್ನು ಸ್ವಲ್ಪ ಗಮನ ಇಟ್ಟು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇದು ಮೇನ್ ಫ್ಯಾಬ್ರಿಕ್, ಓಕೆನಾ. ಲೈನಿಂಗು ಇದು ದೊಡ್ಡ ಪನ್ನ ಕಾಟನ್ನು 80 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಸಿಂಕ್ಲೆಸ್ಸು ಕಾಟನ್ ಲೈನಿಂಗ್, ಇದು ಸಿಂಕ್ಲೆಸ್ ಅಂತ ಕೇಳಿ ತೊಗೊಳ್ಬೇಕು. ಫಸ್ಟ್ ನಾವು ಲೈನಿಂಗ್ನ ನೀಟಾಗಿ ಐರನ್ ಮಾಡ್ಕೊಂಡ ನಂತರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು. ಲೈನಿಂಗು ಕಟ್ ಮಾಡಿ ಕೊಡುವಾಗ ಅವರು ಸ್ಟ್ರೈಟ್ ಏನಿರೋದಿಲ್ಲ, ಹಾಗಾಗಿ ನಾವು ಫಸ್ಟು ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡ್ರೆ ಇಲ್ಲಿಂದ ಮೆಜರ್ಮೆಂಟ್ಸ್ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಫಸ್ಟು ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಈ ಮಾರ್ಕಿಂದ ಮೇಲೆ ಎಲ್ಲ ಮೆಜರ್ಮೆಂಟ್ಸ್ನ ಮಾಡ್ಕೊಳ್ಬೇಕು. ಫಸ್ಟ್ ಬ್ಲೌಸ್ ಲೆಂತು 13 ಇಂಚಿದೆ, ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಅರ್ಧ ಇಂಚ್ ಸೇರಿಸ್ಕೊಂಡು 13ವರೆಗೆ ಒಂದು ಮಾರ್ಕು. ನೀವು ಲೆಂತು ಫುಲ್ ಲೆಂತ್ ಎಷ್ಟಾದರೂ ತೊಗೊಂಡಿರ್ತೀರೋ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಬೇಕು ಫಸ್ಟು. ಈಗ ಶೋಲ್ಡರು, ಈ ಬೋಟ್ ನೆಕ್ಕಿಗೆ ಈಗೇನು ಫುಲ್ ಶೋಲ್ಡರ್ ತೊಗೊಂಡಿರ್ತೀವೋ ಇದರಲ್ಲಿ 1.5 ಇಂಚ್ ಮೈನಸ್ ಮಾಡಿ ಮಿಕ್ಕಿರೋದನ್ನು ಶೋಲ್ಡರ್ಗೆ ತೊಗೊಳ್ಬೇಕು. ಈಗ 14.5 ಇಂಚ್ ಶೋಲ್ಡರ್ ಇದೆ, 1.5 ಇಂಚ್ ಮೈನಸ್ ಮಾಡಿದರೆ ಇನ್ನೂ 13 ಇಂಚ್ ಇರುತ್ತೆ. ಅದರಲ್ಲಿ ಅರ್ಧ ಅಂದರೆ 6.5 ಇಂಚು, ಓಕೆನಾ. ಈಗ ಒಂದು ವೇಳೆ ನೀವೇನಾದರೂ ತೊಗೊಂಡಿರುವಂಥ ಮೆಜರ್ಮೆಂಟ್ನಲ್ಲಿ ಒಂದು 16 ಇಲ್ಲ 16 ಇಂಚೆ ಬಂತು ಅಂದ್ಕೊಳ್ಳಿ. ಅದರಲ್ಲಿ 1.5 ಇಂಚನ್ನ ಮೈನಸ್ ಮಾಡಿದರೆ ನಿಮಗಿನ್ನು 14.5 ಇರುತ್ತೆ. ಅದರಲ್ಲಿ ಎರಡನೇ ಭಾಗ ಅಂದರೆ 7.25 ಇಂಚು. ನೀವು ಒಂದು 1/4 ಇಂಚು ಕಡಿಮೆ ಮಾಡಿ 7 ಇಂಚನ್ನೇ ತೊಗೊಳ್ಬೋದು, ಓಕೆನಾ. ಈ ರೀತಿ ನೀವು ಶೋಲ್ಡರ್ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು. ಇದಾದ ನಂತರ ನಮಗೆ ಈ ಪಟ್ಟಿ ಬಂದುಬಿಟ್ಟು ರೆಡಿ 1.5 ಇಲ್ಲ 2 ಇಂಚಿವರೆಗೂ ಇದ್ದರೆ ಸಾಕು ಬೋಟ್ ನೆಕ್ಕಿಗೆ. ನಾನು ತೊಗೊಳ್ತಿರೋದು 1.5 ಇಂಚ್ ರೆಡಿ ತೊಗೊಳ್ತಾ ಇದ್ದೀನಿ. ಹಾಗಾಗಿ ಈ ಕಡೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ ಸೇರಿ 1/2 ಇಂಚು, ಟೋಟಲ್ 2 ಇಂಚಿಗೆ ಒಂದು ಮಾರ್ಕು. ಈ ಮಾರ್ಕಿಂದ ರಿವರ್ಸ್ ಆಗಿ ಇಲ್ಲಿ ನಾವು 1/2 ಇಂಚು ಸ್ಲೀವ್ ಅಟ್ಯಾಚ್ ಮಾಡಿದಾಗ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತಲ್ವ, ರೆಡಿ ನಮಗೆ 1.5 ಇಂಚು ಪಟ್ಟಿ ಸಿಗುತ್ತೆ. ಬೋಟ್ ನೆಕ್ಕಿಗೆ 1.5 ಇಂಚ್ ಪಟ್ಟಿ ಸಾಕಾಗುತ್ತೆ. ಇನ್ನು ಇದು ಎಷ್ಟು ಮಿಕ್ಕುತ್ತೋ ಇನ್ನು 4.5 ಇಂಚ್ ಇದೇನಿದೆ ಇದು ಬ್ರಾಡು ನೆಕ್ ವಿಡ್ತು, ಓಕೆನಾ. ಈಗ ಹಾರ್ಮಲ್ ಡೌನಿಂಗು, ಈಗ ಇದು ಫುಲ್ ಶೋಲ್ಡರ್ ಎಷ್ಟಿದೆ 6.5 ಇಂಚ್ ಇದಲ್ವ, ಇದರಲ್ಲಿ ಒಂದು ಅರ್ಧ ಇಂಚ್ ಮೈನಸ್ ಮಾಡಿ 6 ಇಂಚ್ಗೆ ಫಸ್ಟ್ ಒಂದು ರಫ್ ಆಗಿ ಮಾರ್ಕ್ ಮಾಡಬೇಕು. ನೀವು ತೊಗೊಂಡಾಗ ಏನಾದರೂ ಇದು 7 ಇಂಚ್ ಇತ್ತು ಅಂದ್ಕೊಳ್ಳಿ, 1/2 ಇಂಚ್ ಮೈನಸ್ ಮಾಡಿ 6.5 ಇಂಚ್ಗೆ ರಫಾಗಿ ಫಸ್ಟ್ ಒಂದು ಮಾರ್ಕ್ನ ಮಾಡಿ. ಇದು ಹಾರ್ಮಲ್ ಡೌನಿಂಗ್ ಮಾರ್ಕು, ಫಸ್ಟು ರಫಾಗಿ ಮಾಡಬೇಕು. ಇದು ಫೈನಲ್ ಏನಲ್ಲ, ಹಾರ್ಮಲ್ ರೌಂಡಿಂಗ್ನ ಚೆಕ್ ಮಾಡಿ ಲೈನು ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿಂದ ಸ್ಟ್ರೈಟಾಗಿ
ಸ್ಟ್ರೈಟಾಗಿ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಚೆಸ್ಟ್ ಮೆಜರ್ಮೆಂಟ್ನ ಮಾರ್ಕ್ ಮಾಡಬೇಕು. ಅಪ್ಪರ್ ಚೆಸ್ಟು 32.5 ಇದೆ, ಅಂದರೆ 8 1 ಪಾಯಿಂಟು. ಅದಕ್ಕೆ ಫಸ್ಟ್ ಒಂದು ಮಾರ್ಕ್ನ ಮಾಡಿ ಇಲ್ಲಿಂದ ಎಕ್ಸ್ಟ್ರಾ ಒಂದು 1/2 ಇಂಚು ಫಿಟ್ಟಿಂಗಿಗೋಸ್ಕರ. ಓಕೆನಾ? ನೆಕ್ಸ್ಟ್ ಇಷ್ಟ ಆಯ್ತಲ್ವ? ವೇಸ್ಟ್ ಮೆಜರ್ಮೆಂಟು 28 ಇಂಚಿದೆ, ಅಂದರೆ 4ನೇ ಭಾಗ 7 ಇಂಚು. ಇದಕ್ಕೆ ಮತ್ತೆ 1 ಇಂಚ್ ಎಕ್ಸ್ಟ್ರಾ. ಏನಕ್ಕೆ ಅಂದರೆ ಈ ಬ್ಯಾಕ್ ಡಾಟ್ಗೋಸ್ಕರ. ಓಕೆನಾ? ಈ ಬ್ಯಾಕ್ ಡಾಟು ನಾವು ಇಲ್ಲಿ ಡಾಟ್ನ ಇಟ್ಕೊಳ್ತೀವಲ್ಲ, ಇದು ಇಲ್ಲೇ ಎಕ್ಸ್ಟ್ರಾ ತೊಗೊಳ್ಬೇಕು. ತಗೊಂಡ್ರೆ ಮತ್ತೆ ಕನ್ಫ್ಯೂಸ್ ಇರೋದಿಲ್ಲ ನಮಗೆ. ಮಾರ್ಕಿಂಗ್ ಈಸಿಯಾಗಿ ಈಗ ಮಾಡಿದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾರ್ಜಿನ್ಸ್ ಎಲ್ಲ ಫಸ್ಟೇ ಬಿಟ್ಟಿರೋದ್ರಿಂದ ಕರೆಕ್ಟಾಗಿರುತ್ತೆ. ಎಕ್ಸ್ಟ್ರಾ ತೊಗೊಂಡಿರುವಂಥ ಚೆಸ್ಟು ಮತ್ತು ಈ ವೇಸ್ಟು ಎರಡಕ್ಕೂ ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡಿದ ನಂತರ ಮತ್ತೆ ಒಂದು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ನು. ಓಕೆನಾ? ಇಷ್ಟು ಮಾರ್ಕಿಂಗ್ ಮಾಡಿದ ನಂತರ ಈ ಸೊಂಟದ ಅಳತೆ ಏನಿರುತ್ತೋ ಇದರಲ್ಲಿ ಅರ್ಧಕ್ಕೆ ಬ್ಯಾಕ್ ಡಾಟ್ನ ತೊಗೊಳ್ಳಿ. ಇದು ಒಂದು 3.5 ಇಂಚಿಂದ 4 ಇಂಚು ರೆಡಿ ಇದ್ದರೆ ಸಾಕಾಗುತ್ತೆ. ನೋಡಿ, ಈಗ ನಾವು ಈ ಡಾಟ್ನ ಇಟ್ಕೊಳ್ತೀವಲ್ವ ಬ್ಯಾಕ್ ಸೈಡು, ಈ ಮಾರ್ಜಿನ್ನು ನಾವಿಲ್ಲಿ ತೊಗೊಳ್ತಿದ್ದೀವಿ ಅಷ್ಟೇ. ಫಸ್ಟೇ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳೋದ್ರಿಂದ ಕನ್ಫ್ಯೂಸ್ ಏನೂ ಆಗೋದಿಲ್ಲ. ಸ್ಟಿಚಿಂಗ್ ಮಾಡಬೇಕಾದ್ರೆ ಕ್ಲಾರಿಟಿ ಇರುತ್ತೆ. 4 ಇಂಚು ಡೀಪು ಬೋಟ್ ನೆಕ್ಕಿಗೆ ರೆಡಿ ಅಂತ ತಿಳಿಸಿದ್ನಲ್ವ. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡ್ರೆ 4.5 ಇಂಚು. ಅದಕ್ಕೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಬಾಕ್ಸ್ನ ನಾವು ಕಂಪ್ಲೀಟ್ ಮಾಡಬೇಕು. ಈ ರೀತಿ ಬಾಕ್ಸ್ ಟೈಪು ನೀಟಾಗಿ ಮಾರ್ಕ್ ಮಾಡಿಕೊಂಡು ಈ ಬಾಕ್ಸ್ ಒಳಗಡೆ 1/4 ಇಂಚ್ ಒಳಗಡೆ ಈ ಬೋಟ್ ನೆಕ್ನ ನಾವು ಮಾರ್ಕ್ ಮಾಡಬೇಕು. ಸ್ವಲ್ಪ ನೀವು ಬೋಟ್ ನೆಕ್ನ ಈ ರೀತಿ ಮಾರ್ಕ್ ಮಾಡಿ, ನಿಮ್ಗೆ ಅದು ಪರ್ಫೆಕ್ಟ್ ಅನಿಸ್ಬೇಕು ಬೋಟ್ ನೆಕ್ಕು. ಈ ರೀತಿ ಮಾರ್ಕರಿಂದ ನೀವು 2-3 ಸಾರಿ ಈ ರೀತಿ ಟ್ರೈ ಮಾಡಿ, ಅದರಲ್ಲಿ ಒಂದು ಸಾರಿ ನಿಮಗೆ ಪರ್ಫೆಕ್ಟ್ ಅನಿಸುತ್ತೆ. ಬೋಟ್ ನೆಕ್ ಮಾರ್ಕಿಂಗ್ನ ನಾವು ಎಕ್ಸ್ಟ್ರಾ ಒಳಗಡೆ ಈ ಬಾಕ್ಸ್ ಒಳಗಡೆ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಇದಾಯ್ತಲ್ವ? ಈಗ ಇಲ್ಲಿ ಒಂದು 1/4 ಇಂಚು 1/4 ಇಂಚು ಸ್ಲೋಪ್ ಮಾಡ್ಕೊಳ್ಬೇಕು. ಇಷ್ಟು ಮಾರ್ಕಿಂಗ್ನ ಮಾಡ್ಕೊಂಡ ನಂತರ ಈಗ ನಾವು ಆರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡಿಕೊಂಡು ನಾವು ಚೆಕ್ ಮಾಡಿ ನಂತರ ಕಟ್ ಮಾಡಬೇಕು. ನೀಟಾಗೆ ಇದು ಬೇಕಂದರೆ ನೀವು ಇಲ್ಲಿಂದ 1 ಇಂಚ್ ತೊಗೊಳ್ಳಿ. 1 ಇಂಚ್ ತೊಗೊಂಡು ಮಾರ್ಕ್ ಮಾಡಿ. ನಿಮ್ಗೆ ಅಷ್ಟು ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ನೋಡಿ, ಈಗ ಈ ಸ್ಲೋಪ್ ಏನು ಮಾಡಿದ್ದೀವೋ ಈ ಸ್ಲೋಪ್ನ ಬಿಟ್ಟು ಈಗ ಈ ರೌಂಡ್ ಮಾರ್ಕಿಂಗ್, ಆರ್ಮೋಲ್ ರೌಂಡ್ ಮಾರ್ಕಿಂಗ್ ಏನು ನಾವು ಮಾಡಿದ್ದೀವೋ ಟೇಪ್ನ ಕರೆಕ್ಟಾಗಿ ಆ ಮಾರ್ಕಿಂಗ್ ಪಕ್ಕದಲ್ಲೇ ನಾವು ಈ ರೀತಿ ಇಟ್ಟು ಅಳತೆನ ತೊಗೊಳ್ಬೇಕು. ಇದು 7.25 ಇಂಚು ಎಕ್ಸಾಕ್ಟ್ ಪರ್ಫೆಕ್ಟಾಗಿ ಬಂದಿದೆ ನನಗೆ. ಆರ್ಮೋಲ್ ರೌಂಡಿಂಗ್ ಕಂಕುಳದ ಸುತ್ತಳತೆ ಈಗ ಪರ್ಫೆಕ್ಟ್ ಇದೆ. ನಾನು ಇದನ್ನೇನು ಬದಲಾವಣೆ ಮಾಡೋದಿಲ್ಲ. ನಿಮಗೇನಾದರೂ ಒಂದು ವೇಳೆ ಹೆಚ್ಚು ಕಡಿಮೆ ಬಂತು ಅಂದರೆ ಆಗ ಈ ಮಾರ್ಕ್ನ ನೀವು ಬದಲಾವಣೆ ಮಾಡಬೇಕು. ಆಲ್ಮೋಸ್ಟಲ್ಲಿ ನೀವು ಈ ಶೋಲ್ಡರ್ನ ನಾನು ಯಾವ ರೀತಿ ತೊಗೊಳಕ್ಕೆ ಹೇಳಿದ್ನೋ ಆ ರೀತಿ ತೊಗೊಂಡು ಫುಲ್ ಶೋಲ್ಡರಲ್ಲಿ 1.5 ಇಂಚ್ ಮೈನಸ್ ಮಾಡಿ ಈ ಶೋಲ್ಡರ್ನ ಮಾರ್ಕ್ ಮಾಡಿ, ಇದೆಷ್ಟಿರುತ್ತೋ ಇದರಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ಈ ಆರ್ಮೋಲ್ ಡೌನಿಂಗ್ ತೊಗೊಂಡ್ರೆ ಸಾಮಾನ್ಯವಾಗಿ 90%, 80 to 90% ಅಡ್ಜಸ್ಟ್ಮೆಂಟಿಂಗು ನೀವು ಮಾಡೋ ಅವಶ್ಯಕತೆ ಇರೋದಿಲ್ಲ. 1 ಪಾಯಿಂಟ್ 2 ಪಾಯಿಂಟ್ ಜಾಸ್ತಿ ಬಂದರೂ ಪರವಾಗಿಲ್ಲ, ಕೈ ಬಿಡಿ. ಕಡಿಮೆ ಬಂದರೆ ಮಾತ್ರ ಒಂದು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಬರುತ್ತೆ. 80 to 90%ವರೆಗೂ ನಿಮಗೆ 1/2 ಇಂಚ್ ಕಡಿಮೆ ಮಾಡಿ ತೊಗೊಂಡು ನೀವು ಎಲ್ಲ ಮಾರ್ಕ್ ಮಾಡಿ ಚೆಕ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಕೆಲವು ರೇರ್ ಮೆಜರ್ಮೆಂಟ್ಸ್ಗೆ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಇಷ್ಟು ಇದು ಬ್ಯಾಕ್ ಸೈಡ್ ಪಾರ್ಟು.
ಇದು ಫುಲ್ ಬ್ಯಾಕ್ ಸೈಡ್ ಫುಲ್ ಡೀಪು 9 ಇಂಚಿದೆ ಅಲ್ವಾ ರೆಡಿ, ಅಂದರೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನಿಂದ ಸೇರಿಸ್ಕೊಂಡು 9.5. ಈ ಬೋಟ್ ನೆಕ್ಕಿಗೆ ನಾವು ಇನ್ನೂ ಒಂದು ಸ್ವಲ್ಪ ಡೀಪ್ ಜಾಸ್ತಿ ತೊಗೊಳ್ಬೋದು. ನಾನು ಇದು ರೆಡಿ 9 ಇದೆ, ರೆಡಿ 10 ಇಂಚ್ ಮಾಡ್ತಾಯಿದ್ದೀನಿ. ಹಾಗಾಗಿ ಮೇಲ್ಗಡೆ ಶೋಲ್ಡರ್ ಮಾರ್ಜಿನಿಂದ ಸೇರಿ 10ವರೆಗೆ ಮಾರ್ಕ್ ಮಾಡ್ತೀನಿ. 9 ಇಂಚ್ ಡೀಪ್ ಇದೆ ಅಲ್ವಾ, ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ. ಇನ್ನೂ ಒಂದು ಅರ್ಧ ಇಂಚು 1 ಇಂಚ್ವರೆಗೂ ಡೀಪು ಜಾಸ್ತಿ ಮಾಡ್ಬೋದು, ಬ್ರಾಡು ಜಾಸ್ತಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ನೋಡಿ, ಇದು ಡ್ರಾಪ್ ಹೋಲ್ ಶೇಪು, ನಾನು ರಫಾಗಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಈ ಡಿಸೈನು ಈ ಬೋಟ್ ನೆಕ್ಕಿಗೆ ತುಂಬ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ, ಓಕೆನಾ. ಈ ಡಿಸೈನು ಇದನ್ನು ನೀವು ಫಸ್ಟೇ ಮಾರ್ಕು ಮಾಡ್ಕೊಳ್ಬೋದು. ಇದು ಬ್ಯಾಕ್ ಸೈಡ್ ಪಾರ್ಟು. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ಗೆ, ಇದು ಫ್ರಂಟ್ ಹುಕ್ಕೆ, ಬ್ಯಾಕ್ ಹುಕ್ ಏನಲ್ಲ, ಫ್ರಂಟ್ ಹುಕ್ಕು. ಸ್ಟ್ರೈಟ್ ಕಟಿಂಗು, ಕ್ರಾಸ್ ಕಟಿಂಗು ಅಲ್ಲ. ಸಾಮಾನ್ಯವಾಗಿ ನಾನು ತೋರಿಸ್ಕೊಡುವಂಥ ಮೆಥಡಲ್ಲಿ ಸ್ಟ್ರೈಟ್ ಕಟಿಂಗು ಜಾಸ್ತಿ, ಕ್ರಾಸ್ ಕಟಿಂಗ್ ತುಂಬ ಕಡಿಮೆ. ಈ ರೀತಿ ಬ್ಯಾಕ್ ಸೈಡ್ ಪಾರ್ಟ್ನ ತೊಗೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನೀಟಾಗಿ ಹಾಕ್ಕೊಂಡ ನಂತರ ಬ್ಯಾಕ್ ಲೆಂತು ಮಾರ್ಕ್ ಏನಿದೆ ಆ ಮಾರ್ಕಿಗೆ ಗಮನ ಇಟ್ಟು ನೋಡಿ. ಆ ಮಾರ್ಕಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಕಂಕುಳದ ಶೇಪು, ಹಾರ್ಮೋಲ್ ಶೇಪು ಮಾರ್ಕರಿಂದ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಚೆಸ್ಟ್ ಮೆಜರ್ಮೆಂಟ್ ಇರೋದು, ಬಟ್ ಫ್ರಂಟ್ ಸೈಡು ಬೇರೆ ಬರುತ್ತೆ. ಅಂದರೆ ಅಪ್ಪರ್ ಚೆಸ್ಟ್ಗೂ ಮತ್ತು ಮಿಡ್ಲ್ ಚೆಸ್ಟ್ಗೂ ವ್ಯತ್ಯಾಸ ಇದೆ ಅಲ್ವಾ, ಅದನ್ನು ಕೂಡ ನಾನು ನಿಮಗೆ ಸಿಂಪಲ್ಲಾಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಈ ಕಡೆ ಸೈಡು ಶೋಲ್ಡರು, ನೆಕ್ ಬಿಡ್ತದ್ದು, ಹಾರ್ಮೋಲ್ ರೌಂಡಿಂಗ್ದು ಮತ್ತು ಬ್ಯಾಕ್ ಲೆಂತ್ದು ಕಂಪ್ಲೀಟ್ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ನಾನು ಒಂದೇ ಥರದ ಮೆಥಡ್ನಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಫಾಲೋ ಮಾಡಿ, ಬೇಕಾದರೆ ನಿಮಗೆ ಗೊತ್ತಾಗುತ್ತೆ, ಈಸಿ ಇರುತ್ತೆ. ಬ್ಯಾಕ್ ಲೆಂತ್ಗೆ ಒಂದು ಮಾರ್ಕ್ ಮಾಡಿದ್ದೀವಿ. ಈಗ ನಮಗಿದು ಪರ್ಫೆಕ್ಟ್ ಆಯಿತು. ನೆಕ್ಸ್ಟು ಫ್ರಂಟ್ ಡೀಪ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. 4 ಇಂಚ್ ಫ್ರಂಟು, 4 ಇಂಚು ಬ್ಯಾಕ್ ಸೈಡು, 4 ಇಂಚ್. ಎರಡು ಫ್ರಂಟ್ ಮತ್ತು ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡ್ಬೋದು. ಡೀಪು ನೀವು ಬೇಕಾದರೆ 3.5 ಇಂಚು ತೊಗೊಳ್ಬೋದು ರೆಡಿ, ಇಲ್ಲ 4 ಇಂಚು ತೊಗೊಳ್ಬೋದು. ಬೋಟ್ ನೆಕ್ಕು ನಾನು ಲಾಸ್ಟಲ್ಲಿ ಕಟ್ ಅಂದರೆ ಸ್ಟಿಚಿಂಗಲ್ಲಿ ಕಟ್ ಮಾಡ್ತೀನಿ. ಈಗ ಮಾರ್ಕಿಂಗ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಬೇಕು. ಡಾಟ್ಸ್ ಬಂದುಬಿಟ್ಟು ಇದು 9.5 ಇಂಚು ಮತ್ತು 12 ಇಂಚಿದೆ. ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ನು ಸೇರಿಸ್ಕೊಂಡ್ರೆ 1/2 ಇಂಚು, 10 + 1 3, ಸಾರಿ 10 + 12.5. ಇಷ್ಟು ಮಾರ್ಕ್ ಮಾಡಿದ ಮೇಲೆ ಮತ್ತೆ ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಇದು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ. ಈಗ ನೀವು ಈ ಡಾಟ್ನ ತೊಗೊಳ್ಳೋದು ಒಂದು ವೇಳೆ ಏನಾದರೂ ಮರ್ತೋದ್ರೆ, ಅಂದರೆ ಬಂದಿಲ್ಲ, ಗೊತ್ತಾಗಿಲ್ಲ ಅಂದರೆ ಫಾರ್ಮುಲಾ ಪ್ರಕಾರ ಈ ಡಾಟ್ ತೊಗೊಳ್ಳೋದು ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ನೋಡಿ. ಈಗ ಅಪ್ಪರ್ ಚೆಸ್ಟು ಎಷ್ಟು ತೊಗೊಂಡಿರ್ತೀರೋ ಅಷ್ಟು. ಈಗ 32 ಇಂಚು, ಅರ್ಧ ಇಂಚ್ ಬಿಡಿ, 32.5 ಇದೆ, 32 ಇಂಚ್ ಅಲ್ವಾ. ಇದನ್ನು /4 ಮಾಡಬೇಕು, ಅಂದರೆ 8 ಇಂಚ್ ಬರುತ್ತೆ, ಓಕೆನಾ. ಈ 8 ಇಂಚ್ಗೆ +1 ಇಂಚನ್ನ ಆ್ಯಡ್ ಮಾಡಬೇಕು. ಟೋಟಲು 9 ಇಂಚು. 9 ಇಂಚು ಇದು ಡಾಟ್ ಪಾಯಿಂಟು ರೆಡಿ. ಡಾಟ್ ಲೆಂತು 9 ಇಂಚು. ಸ್ವಲ್ಪ ನಾವು ಏನು ಅಂದರೆ ತೊಗೊಳ್ಬೇಕಾದ್ರೆ ಹೆಚ್ಚು ಕಡಿಮೆ ಆದ್ರೂ, ಒಂದು 1/4 ಇಂಚ್, ಅರ್ಧ ಇಂಚ್ ಹೆಚ್ಚು ಕಡಿಮೆ ಆದರೂ ನಡೀತೆ, ಏನು ತೊಂದರೆ ಇಲ್ಲ. ಈಗ ನಾನು ತೊಗೊಂಡಿರೋದು 9.5, ಫಾರ್ಮುಲಾ ಪ್ರಕಾರ 9 ಇಂಚ್ ಇದೆ ಅಲ್ವಾ. ಒಂದು 1/4 ಇಂಚ್, ಅರ್ಧ ಇಂಚ್ ಡಿಫ್ರೆನ್ಸ್ ಇದ್ದರೂ ಏನು ತೊಂದರೆ ಇಲ್ಲ, ಪರ್ಫೆಕ್ಟಾಗೆ ಬರುತ್ತೆ. ನೀವು ಈ ರೀತಿ ಫಾರ್ಮುಲಾ ಪ್ರಕಾರ ಈ ಡಾಟ್ ಲೆಂತ್ ನೀವು ಈ ರೀತಿ ತೊಗೊಂಡು ಮಾರ್ಕ್ ಮಾಡಿ, ಇಲ್ಲಿಂದ ಎಕ್ಸ್ಟ್ರಾ 2.5 ಇಂಚು ಇಲ್ಲ 3 ಇಂಚ್ವರೆಗೂ ಎಕ್ಸ್ಟ್ರಾ ತೊಗೊಂಡು ಎಕ್ಸ್ಟ್ರಾ ಮಾರ್ಕ್ ಮಾಡ್ಬೋದು. ಇಷ್ಟು ಸಿಂಪಲ್ ಫಾರ್ಮುಲಾ. ಈ ಫಾರ್ಮುಲಾ ಬಗ್ಗೆ ಡೀಟೇಲ್ಸ್ ಇನ್ನೂ ಒಂದಷ್ಟು ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಇನ್ನೊಂದು ಫಾರ್ಮುಲಾ, ಇದೊಂದು ಡಾಟ್ ಲೆಂತ್ಗೆ ಫಾರ್ಮುಲಾ. ಸೆಂಟ್ರ್ ಡಾಟ್ ಈ ವಿಡ್ತ್ಗೆ ಇದೊಂದು ಫಾರ್ಮುಲಾ. ಯಾವನು ಅಂದರೆ, ಈಗ ಅಪ್ಪರ್ ಚೆಸ್ಟು ನೀವು ಎಷ್ಟು ತೊಗೊಂಡಿರ್ತೀರೋ
ಅಷ್ಟು. ಈಗ ಎಕ್ಸಾಂಪಲ್ಗೆ ಇದೆ 32 ಇಂಚ್ ಇದೆ ಅಲ್ವಾ, ಇದನ್ನು 10ನೇ ಭಾಗ ಅಂದರೆ 3.2 ಅಂದರೆ 3 ಕಾಲು. ಇದು ಸೆಂಟ್ರ್ ಡಾಟ್ ವಿಡ್ತು, ಇದು ಲೆಂತು ಇಲ್ಲಿಂದ, ಇದು ವಿಡ್ತು. ಈ ಡಾಟ್ಸ್ ಬಗ್ಗೆ ಸಪ್ರೇಟ್ ಒಂದು ವೀಡಿಯೋನ ಮಾಡ್ತೀನಿ, ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಡಾಟ್ಸ್ ವಿಡ್ತನ್ನ ತೊಗೊಳ್ಬೇಕು ಅನ್ನೋದು. ಜನರಲಾಗಿ 30, 32, 34 ಇಂಚ್ ಇದ್ದರೆ 1 ಇಂಚ್ ತೊಗೊಳ್ಳಿ, 36, 38 ಇದ್ದರೆ 1 ಕಾಲು, 40 ಇದ್ದರೆ 1.5, 40 ಮೇಲಿದ್ದರೆ 1 ಮುಕ್ಕಾಲು, 42, 44, 44 ಮೇಲಿದ್ದರೆ 1.5 ಇಂಚ್ವರೆಗೂ 2 ಇಂಚ್ ಆ ಕಡೆ 2 ಇಂಚ್ ಈ ಕಡೆ 2 ಇಂಚ್ವರೆಗೂ ತೊಗೊಳ್ಬೋದು. ರಫಾಗಿ ತಿಳಿಸ್ತಾ ಇದ್ದೀನಿ ನಾನು ನಿಮ್ಗೆ. ಇದಕ್ಕೂ ಒಂದು ಫಾರ್ಮುಲಾ ಇದೆ, ಓಕೆನಾ. ಈ ಡಾಟ್ ವಿಡ್ತಿಗೂ ಒಂದು ಫಾರ್ಮುಲಾ ಇದೆ ಚೆಸ್ಟ್ ಪ್ರಕಾರ, ಅದನ್ನು ನಾನು ಇನ್ನು ಮುಂದೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಜಸ್ಟ್ ಈಗ ಬೋಟ್ ನೆಕ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಡಾಟ್ಸ್ ಇಷ್ಟ ಆಯ್ತಲ್ವ, ಡಾಟ್ ಲೆಂತು ಸಿಂಪಲಾಗಿ ಫಾರ್ಮುಲಾ ಪ್ರಕಾರ ಲೆಂತ್ ಯಾವ ರೀತಿ ತೊಗೊಳ್ಬೇಕು, ವಿಡ್ತ್ ಯಾವ ರೀತಿ ತೊಗೊಳ್ಬೇಕು ಅಂತ. ಈಗ ಈ ಉಕ್ಸ್ಪಟ್ಟಿ ಕಡೆ ಒಂದು ಡಾಟು, ಇದಕ್ಕಿಂತ ಇದು ಮೇಲೆ ಒಂದು 1 ಇಂಚ್ 1.5 ಇಂಚು ಮೇಲಿದ್ದರೆ ಆಯಿತು. ಈ ಡಾಟ್ಸು ಅಷ್ಟೇ ನಿಮಗೆ ಏನಂದರೆ ನಾನು ಎಲ್ಲವೂ ಒಂದೇ ವೀಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಈ ಡಾಟ್ಸ್ ಬಗ್ಗೆ ನಾನೇನು ಜಾಸ್ತಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಲ್ಲ. ಬಟ್ ಡಾಟ್ಸ್ ಬಗ್ಗೆನೇ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ, ಅದರಲ್ಲಿ ನಾನು ನಿಮಗೆ ಈ ಡಾಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಈಗಂತೂ ಡಾಟ್ಸ್ ಬಗ್ಗೆ ಏನು ಬೇಡ. ಡಾಟ್ಸು ನೀವು ರಫಾಗಿ ಈ ಸೆಂಟ್ರ್ ಡಾಟಿಂದ ಒಂದೊಂದು ಡಾಟ್ ಬಿಡ್ತು ನಿಮಗೆ 1.5 ಇಲ್ಲ 2 ಇಂಚ್ ಗ್ಯಾಪಲ್ಲಿ, ಇಲ್ಲಿಂದ ಇದೊಂದು 2 ಇಂಚ್, ಇದೊಂದು 2 ಇಂಚ್, ಇದೊಂದು 2 ಇಂಚ್ ಗ್ಯಾಪಲ್ಲಿ ನೀವು ಈ ಡಾಟ್ನ ರಫಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ನಿಮಗೆ ಒಂದು ವೀಡಿಯೋದಲ್ಲಿ ಸಪ್ರೇಟ್ ಡಾಟ್ಸ್ ಬಗ್ಗೆನೇ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ಡಾಟ್ಸ್ನ ಇಷ್ಟು ಫಸ್ಟ್ ಮಾರ್ಕ್ ಮಾಡಿದ ನಂತರ ಬ್ಯಾಕ್ ಲೆಂತ್ ಮಾರ್ಕ್ ನೋಡಿ, ಇದು ಇಂಪಾರ್ಟೆಂಟು. ಇಲ್ಲಿಂದ ಮೇಲೆ ಉಕ್ಸ್ಪಟ್ಟಿ ಕಡೆ 2 ಇಂಚು, ಈ ಕಡೆ ಸೈಡು 1.5 ಇಂಚು. ಈ ಡಾಟ್ ಮಾರ್ಕ್ ಇದೆಯಲ್ಲ, ಈ ವಿಡ್ತಿಂದ ನೋಡಿ ಈ ಕಡೆ ಈ ರೀತಿ ಸ್ಲೋಪ್ ಬರಬೇಕು, ಮತ್ತಿದು ಈ ರೀತಿ ಸ್ಲೋಪ್ ಬರಬೇಕು, ಓಕೆನಾ. ಈ ರೀತಿ. ಈಗ ಫ್ರಂಟ್ ಪಾರ್ಟಲ್ಲಿ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ಳೋದು ಇದು ತುಂಬ ಇಂಪಾರ್ಟೆಂಟು. ಮಿಡ್ಲ್ ಚೆಸ್ಟು ಮತ್ತು ಅಪ್ಪರ್ ಚೆಸ್ಟು ಡಿಫ್ರೆನ್ಸ್ ಇದ್ದಾಗ, ಈಗ 32.5 ಅಪ್ಪರ್ ಚೆಸ್ಟ್ ಇದೆ, 35 ಮಿಡ್ಲ್ ಚೆಸ್ಟ್ ಇದೆ. 35 ಇಂಚನ್ನ 4 ಭಾಗ ಮಾಡಿದರೆ 8.75 ಇಂಚು. ಇದಕ್ಕೆ ಪ್ಲಸ್ 1/4 ಇಂಚಷ್ಟು ಆ್ಯಡ್ ಮಾಡಿ ಸಾಕು, ಅರ್ಧ ಇಂಚ್ ಬೇಡ, 1/4 ಇಂಚ್ ಆ್ಯಡ್ ಮಾಡಿ ಸಾಕು. ಈ ಮಾರ್ಕಿಗೆ ನಾವು ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಬೇಕು. ಮಿಡ್ಲ್ ಚೆಸ್ಟ್ ಪ್ರಕಾರ ನಾವು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು. ಈಗ ಈ ಮಾರ್ಕ್ ಬಿಟ್ಟು ಮತ್ತೆ ಎಕ್ಸ್ಟ್ರಾ ನಾರ್ಮಲಾಗಿ 2 ಇಂಚು. ಇಷ್ಟು ಮಾರ್ಕಿಂಗ್ ಕಂಪ್ಲೀಟ್ ಆಯ್ತಲ್ವಾ. ಈಗ ನಮಗೀಗ ಅಪ್ಪರ್ ಚೆಸ್ಟು ಮತ್ತು ಮಿಡ್ಲ್ ಚೆಸ್ಟ್ಗೂ ವ್ಯತ್ಯಾಸ ಇದೆ ಅಲ್ವಾ. ಈಗ ನಮಗೆ ಈ ಅಪ್ಪರ್ ಚೆಸ್ಟ್ ಅನ್ನೋದು ಜಾಸ್ತಿ ಬಂದುಬಿಡ್ತು, ಓಕೆನಾ. ಇದನ್ನು ಯಾವ ರೀತಿ ಕಡಿಮೆ ಮಾಡೋದು ಅಂದರೆ, ಈಗ ಅಪ್ಪರ್ ಚೆಸ್ಟ್ ಎಷ್ಟು ಬರಬೇಕು, 8 ಇಂಚ್ ಬರಬೇಕಲ್ವಾ. ಈ ರೀತಿ ಸ್ಟ್ರೈಟ್ ಇಟ್ಟು ನೋಡಿದರೆ ಇಲ್ಲಿ 9.25 ಇಂಚ್ ಬರ್ತಾಯಿದೆ, ಅಂದರೆ ಇನ್ನೂ 1/4 ಇಂಚು ಎಕ್ಸ್ಟ್ರಾ ಇದೆ. ಈ 1/4 ಇಂಚು ಎಕ್ಸ್ಟ್ರಾನ ನಾವು ಈ ಉಕ್ಸ್ಪಟ್ಟಿ ಕಡೆ ಸ್ವಲ್ಪ ಮೈನಸ್ ಮಾಡಬೇಕು, ಮತ್ತು ಈ ಡಾಟಲ್ಲಿ ಈಗ ಈ ಡಾಟ್ನ ನಾವು ಅರ್ಧ ಇಂಚ್ ತೊಗೊಳ್ತೀವಲ್ವ, ಇದನ್ನು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು. ಅಂದರೆ ಈ ಡಾಟು 1/4 ಇಂಚ್ ನಾವು ಸ್ಟಿಚ್ ಮಾಡ್ತೀವಿ, ಇದನ್ನು ಅರ್ಧ ಇಂಚ್ ಸ್ಟಿಚ್ ಮಾಡಬೇಕಂದ್ರೆ ಇಲ್ಲಿ ಅರ್ಧ ಇಂಚು ಮೈನಸ್ ಆಗುತ್ತೆ. ನೆಕ್ಸ್ಟು ಈ ಉಕ್ಸ್ಪಟ್ಟಿ ಕಡೆ ಇಲ್ಲಿಂದ ಕಟ್ ಮಾಡಬೇಕಾದ್ರೆ ಇದು 1/4 ಇಂಚ್ ಇದು ಎಕ್ಸ್ಟ್ರಾ ಕಟ್ ಮಾಡ್ತೀವಿ ನಾವು, ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ತೀವಿ, ಓಕೆನಾ. ಇದು ಕಟ್ ಮಾಡಬೇಕಾದ್ರೆ ಈ ರೀತಿ ಸ್ಲೋಪ್ ತಗೊಳ್ಬೇಕು. ಇಲ್ಲಿಗೆ ಕಟ್ ಮಾಡಿದರೆ ರೆಡಿ ಇಲ್ಲಿ ಬರುತ್ತೆ, ಇಲ್ಲೊಂದು 1/4 ಇಂಚು ಮೈನಸ್ ಆಗುತ್ತೆ. ಅಂದರೆ ಇಲ್ಲಿ ಅರ್ಧ ಇಂಚು, ಇಲ್ಲಿ 1/4 ಇಂಚು, ಟೋಟಲಾಗಿ 3/4 ಇಂಚ್ ಮೈನಸ್ ಆಯಿತು. ಇನ್ನು ಅರ್ಧ ಇಂಚು, ಇನ್ನು ಅರ್ಧ ಇಂಚ್ ಏನಂದರೆ ಸ್ಟಿಚಿಂಗ್ ಮಾಡುವಾಗ ಲಾಸ್ಟ್ ಫಿನಿಶಿಂಗಲ್ಲಿ ಇದೊಂದು ಪಾಯಿಂಟ್ ಈ ರೀತಿ ಟೈಟ್ಗೆ ಸ್ಲೋಪ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತಿದ್ದು, ಓಕೆನಾ. ಚೆಸ್ಟ್ ಈ ರೀತಿ ಅಪ್ಪರ್ ಚೆಸ್ಟಲ್ಲಿ ಲಾಸ್ಟ್ ಫಿನಿಶಿಂಗ್ ಮಾಡಬೇಕಾದ್ರೆ ಟೈಟ್ ಮಾಡಿದರೆ ಈ ಅಪ್ಪರ್ ಚೆಸ್ಟ್ ಅನ್ನೋದು ತುಂಬ ಟೈಟ್ ಆಗುತ್ತೆ. ನಾವು ಬೇಕಾದರೆ ಈ ವಿಡ್ತ್ನ ಇನ್ನೂ ಸ್ವಲ್ಪ ಡಾಟ್ ವಿಡ್ತ್ನ ಕಡಿಮೆ ಮಾಡಿ ಇಲ್ಲೇ ಒಂದು 1/4 ಇಂಚಷ್ಟು
ಈ ರೀತಿ ಸ್ಟಿಚ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಇಲ್ಲಿ ಮಿಡ್ಲ್ ಚೆಸ್ಟು ಕರೆಕ್ಟಾಗಿ ಕೂತ್ಕೊಂಡಿರುತ್ತೆ, ಅಪ್ಪರ್ ಚೆಸ್ಟು ಟೈಟ್ ಇರುತ್ತೆ. ನೀವು ಈ ಡಾಟ್ನ ನಾರ್ಮಲಾಗಿ ಹಿಡ್ದು ಇಲ್ಲಿ ಮತ್ತು ಇಲ್ಲಿ ಇದನ್ನು ಮೈನಸ್ ಮಾಡ್ಬೋದು. ಈಗ ಜಸ್ಟ್ ಮಾರ್ಕಿಂಗ್ ಮಾಡಿದ್ದೀನಲ್ವ, ಸ್ಟಿಚಿಂಗಲ್ಲಿ ಇದನ್ನು ನಾನು ತಪ್ಪದೆ ಮರೀದೆ ನಿಮಗೆ ತಿಳಿಸ್ಕೊಡ್ತೀನಿ, ಆಗ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಅರ್ಥ ಆಗುತ್ತೆ. ಇಷ್ಟೇ ಕಟ್ ಮಾಡೋದು ಇದನ್ನು. ಫ್ರಂಟ್ ಸೈಡ್ ಪಾರ್ಟು ಹಾರ್ಮೋಲ್ ಶೇಪು, ಇದರಲ್ಲಿ ನೀವು ಮಾರ್ಕ್ನ ಫಸ್ಟೇ ಮಾಡಿ ಕಟ್ ಮಾಡಿ ನಿಮಗೆ ಪರ್ಫೆಕ್ಟ್ ಇರುತ್ತೆ, ಈಸಿ ಇರುತ್ತೆ. ಈ ರೀತಿ ಡಾಟ್ಸ್ ಮಾಡಿಕೊಂಡು ಶೇಪ್, ಫ್ರಂಟ್ ಶೇಪ್. ಈ ಮಾರ್ಕ್ ಇರುತ್ತೆ ಈ ಕಡೆ ಸೈಡು, ಈ ಡಾಟ್ಸ್ದು ನೋಡಿಕೊಂಡು ಈ ಕಡೆ ಸೈಡು ಹಾಗೆ ಮಾರ್ಕ್ ಮಾಡಿ ಒಂದೇ ಸರಿ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ಇದು ಫ್ರಂಟ್ ಮತ್ತು ಬ್ಯಾಕು. ನೆಕ್ಸ್ಟು ಸ್ಲೀವ್ಸು ಮತ್ತು ಕ್ರಾಸ್ ಬೆಲ್ಟು. ಸ್ಲೀವ್ಸು ನಾರ್ಮಲ್ ಸ್ಲೀವ್ಸು ಫಸ್ಟ್ ಕಟ್ ಮಾಡಿ ತೋರಿಸ್ತೀನಿ. ಸ್ಲೀವ್ಸ್ದು ಒಂದು ವೀಡಿಯೋ ಇದೆ ಸಪ್ರೇಟು, ಅದು ನಿಮಗೆ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಾರ್ಮಲ್ ಸ್ಲೀವ್ಸ್ ಕಟ್ಟಿಂಗು. ಈಗ ನಿಮಗೆ ನಾರ್ಮಲ್ ಸ್ಲೀವ್ಸ್ ಕಟ್ಟಿಂಗೇ ತೋರಿಸ್ತಾ ಇರೋದು. ಡಿಸೈನ್ ಇದೆ ಓಕೆನಾ, ಮುಂದೆ ಆ ಡಿಸೈನಲ್ಲಿ ನಿಮಗೆ ಡಿಸೈನ್ದು ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ. ನಾರ್ಮಲ್ ಸ್ಲೀವ್ಸು 4 ಫೋಲ್ಡ್ನ ಮಾಡ್ಕೊಳ್ಬೇಕು. ನೋಡಿ 4 ಫೋಲ್ಡ್ನ ಮಾಡಿಕೊಂಡು ಫಸ್ಟ್ ಇದು ಸ್ಟ್ರೈಟಾಗಿ ಕಟ್ ಮಾಡಿ ಇದಕ್ಕೆ 1/2 ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಫಸ್ಟು ಇಲ್ಲಿಂದ ಸ್ಲೀವ್ ಲೆಂತು 4.5 ಇಂಚಿದೆ, ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಸ್ಟಿಚಿಂಗ್ ಮಾರ್ಜಿನ್ನು. ಈ ಮಾರ್ಕಿಂದ ಮತ್ತೆ ಕೆಳಗಡೆ ಬಾಡಿ ಮೆಜರ್ಮೆಂಟ್ಸು ಅಪ್ಪರ್ ಚೆಸ್ಟ್ ಇದೆ ಅಲ್ವಾ, ಅದರಲ್ಲಿ 10ನೇ ಭಾಗಕ್ಕೆ ಸ್ಲೀವ್ ಆರ್ಮೋಲ್ ಡೌನಿಂಗ್ ತೊಗೊಳ್ಬೇಕು. 10ನೇ ಭಾಗಕ್ಕೆ ನೀವು ಒಂದೊಂದು ಪಾಯಿಂಟು ಇಟ್ಕೊಳ್ಬೇಕಂತೇನಿಲ್ಲ. 10ನೇ ಭಾಗ ಅಂದರೆ 1 ಪಾಯಿಂಟ್ 2 ಪಾಯಿಂಟು ಅಡ್ಜಸ್ಟ್ಮೆಂಟಿಂಗು ಇರುತ್ತೆ, ಏನು ತೊಂದರೆ ಇಲ್ಲ. ಸ್ಲೀವ್ ಲೂಸು 11 ಇಂಚಿದೆ ಅಂದರೆ 5.5. ಈ ಹಾರ್ಮೋಲ್ ರೌಂಡಿಂಗ್ ಇದೆಯಲ್ವಾ, ಟೇಪ್ನ ನಾವು ಸ್ಟ್ರೈಟಾಗಿ ಇಡ್ತೀವಿ. ಇದೇನಂದರೆ ಒಂದು ಅರ್ಧ ಇಂಚ್ ಮೈನಸ್ ಮಾಡಿ ತೊಗೊಳ್ಬೇಕು. ಈಗ ಹಾರ್ಮೋಲ್ ರೌಂಡಿಂಗು 14.5 ಇಂಚಿದೆ ಅಂದರೆ 7.25, ಅರ್ಧ ಇಂಚ್ ಮೈನಸ್ ಮಾಡಿದರೆ 6.25. ಟೇಪ್ನ ನಾವು ಈ ರೀತಿ ಸ್ಟ್ರೈಟ್ ಇಡ್ತೀವಲ್ವ, ಹಾಗಾಗಿ ಅರ್ಧ ಇಂಚು ಮೈನಸ್ ಮಾಡಿ ತೊಗೊಳ್ಬೇಕು. ಬಾಡಿ ಮೆಜರ್ಮೆಂಟ್ಸ್ಗೆ ಮಾತ್ರ ಅಳತೆ ಬ್ಲೌಸ್ ಕೊಟ್ಟರೆ ಅದೆಷ್ಟಿರುತ್ತೋ ಅಷ್ಟೇ ತೊಗೊಳ್ಬೇಕು. ಸ್ಲೀವ್ ಶೇಪು ನೋಡ್ತಾ ಇದ್ದೀರಲ್ವ, ಸ್ಲೀವ್ ಶೇಪು ಈ ರೀತಿ ನೀವು ರಫಾಗಿ ಮಾರ್ಕ್ ಮಾಡ್ಕೊಳ್ಳಿ. ಕಟ್ ಮಾಡಬೇಕಾದ್ರೆ ನೋಡಿಕೊಂಡು ಕಟ್ ಮಾಡಿ. ಫಸ್ಟು ಬ್ಯಾಕು ಶೇಪು ನೆಕ್ಸ್ಟು ಫ್ರಂಟ್. ಇದರಲ್ಲಿ ಇನ್ನೊಂದು ಸರಿ ನೀವು ಮಾರ್ಕಿಂಗ್ ಮಾಡಿಕೊಂಡು ಫ್ರಂಟ್ ಶೇಪ್ನ ಕಟ್ ಮಾಡ್ಬೋದು. ಸ್ಲೀವ್ಸ್ ಬಗ್ಗೆನೂ ಸಪ್ರೇಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಇನ್ನಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸ್ಲೀವ್ಸು ಕಟ್ಟಿಂಗು. ಕ್ರಾಸ್ ಬೆಲ್ಟು
ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ನೀಟಾಗಿ ಕೆಳಗಡೆ ಸೈಡು, ಮತ್ತು ಇದು ಉಕ್ಸ್ ಪಟ್ಟಿ ಸೈಡ್ ಬರುತ್ತೆ. ಫಸ್ಟು ಒಂದು 1/4 ಇಂಚು ಈ ಕಡೆ ಸೈಡು ಈ ರೀತಿ ಮಾರ್ಕ್, ಇದು ಉಕ್ಸ್ ಪಟ್ಟಿ ಮಾರ್ಜಿನ್ಗೆ ಹೋಗುತ್ತೆ. ಸೊಂಟದ ಅಳತೆ ಇರುತ್ತಲ್ವ, ಈ ಸೊಂಟದ ಅಳತೆಯಲ್ಲಿ 4ನೇ ಭಾಗ ಎಷ್ಟು, ಈಗ 28 ಇಂಚ್ ಇದೆ ಅಂದರೆ 4ನೇ ಭಾಗ 7 ಇಂಚು, ಇದಕ್ಕೆ ಒಂದು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು. ಈ ಮಾರ್ಕ್ನ ಫಸ್ಟ್ ಮಾಡ್ಕೊಳ್ಳಿ. ಇದು ನೋಡಿ ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ, ಈ ಮಾರ್ಕು ಉಕ್ಸ್ ಪಟ್ಟಿ ಕಡೆ ಬರುತ್ತೆ. ಈಗ ಉಕ್ಸ್ ಪಟ್ಟಿ ಕಡೆ ಜನರಲ್ ಆಗಿ ತಿಳಿಸ್ತಾ ಇರೋದು ಎಲ್ಲ ಕ್ರಾಸ್ ಬೆಲ್ಟು ರೆಡಿ 3 ಇಂಚು, ಸೈಡ್ ಫಿಟ್ಟಿಂಗ್ ಕಡೆ 2.5 ಇಂಚ್ ಇದ್ದರೆ ಸಾಕಾಗುತ್ತೆ. ರೆಡಿ 3 ಇಂಚ್ ಬೇಕಂದರೆ ಇದನ್ನು 4 ಇಂಚ್ ತೊಗೊಳ್ಬೇಕು. ಕೆಳಗಡೆಯಿಂದ ಇದು ಟೋಟಲ್ 4 ಇಂಚು, ಇದು ಟೋಟಲ್ಲು 3.5 ಇಂಚು. ಈಗ ಇದನ್ನು ಈ ರೀತಿ ಕ್ರಾಸ್ ಮಾಡ್ಕೊಳ್ಬೇಕು. ಓಕೆನಾ, ಇಷ್ಟು ಕ್ರಾಸ್ ಬೆಲ್ಟ್ ಕಟ್ಟಿಂಗು. ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಅನುಕೂಲ ಆಗುತ್ತೆ. 28 ಇಂಚಿಂದ ಓಕೆನಾ 38-40 ಇಂಚ್ವರೆಗೂ ನಾವು 3 ಇಂಚ್ನೇ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಕೆಲವು ಟೈಮ್ ಏನಂದರೆ ಬ್ಲೌಸ್ ಲೆಂತ್ ಜಾಸ್ತಿ ಇದ್ದು ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇದ್ದಾಗ ಮಾತ್ರ ಕ್ರಾಸ್ ಬೆಲ್ಟು ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಇದು ಕ್ರಾಸ್ ಬೆಲ್ಟ್, ಇದು ಎಕ್ಸ್ಟ್ರಾ ಇನ್ನೂ 2 ಪೀಸ್ ಬೇಕಾಗುತ್ತೆ. ಟೋಟಲ್ 4 ಪೀಸ್ ಬೇಕು. ಟೋಟಲಾಗಿ 4 ಪೀಸ್ ಬೇಕು. ಇನ್ನೂ 2 ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು. ಇದು ಕಂಪ್ಲೀಟು ಲೈನಿಂಗ್ ಕಟ್ಟಿಂಗ್ ಮಾಡೋದು. ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮೇನ್ ಕ್ಲಾತ್ ಕಟ್ ಮಾಡೋದು, ಮೇನ್ ಫ್ಯಾಬ್ರಿಕ್ಕು ಇದರಲ್ಲಿ ಉಲ್ಟಾ ಸೀದಾ ಇರುತ್ತೆ, ನೋಡ್ಕೊಳ್ಬೇಕು ಪ್ರಿಂಟು ಯಾವ ಕಡೆ ಇರುತ್ತೆ ಅನ್ನೋದು. ಇದರಲ್ಲಿ ಅಡ್ಡ ಮತ್ತು ಉದ್ದ ಇರುತ್ತೆ. ಈ ರೀತಿ ಎಳೆದು ನೋಡಿದ್ರೆ ಗೊತ್ತಾಗುತ್ತೆ ಅಡ್ಡ ಯಾವ ರೀತಿ ಇದೆ, ಉದ್ದ ಯಾವ ರೀತಿ ಇದೆ ಅಂತ. ಅದನ್ನು ನೀವು ನೋಡ್ಕೊಳ್ಬೇಕು, ಚೆಕ್ ಮಾಡಿಕೊಂಡು ಕ್ಲಾತ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಡಬಲ್ ಫೋಲ್ಡು, ಸೀದಾ ಒಳಗಡೆ ಇರಬೇಕು. ಓಕೆನಾ, ಬ್ಯಾಕ್ ಸೈಡ್ ಪಾರ್ಟು ಫಸ್ಟು ಕೆಳಗಡೆ ಸೈಡು ಒಂದು 3/4 ಇಂಚ್ ಇಲ್ಲ 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿ, ಸುತ್ತು ಒಂದು ಅರ್ಧ ಇಂಚ್ ಬಿಟ್ಟರೆ ಸಾಕಾಗುತ್ತೆ. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ಗೆ ಇದನ್ನು ಈ ರೀತಿ ರಿವರ್ಸ್ ಮಾಡಿಕೊಂಡು ಕಟಿಂಗ್ ಮಾಡುವಾಗ ನೀಟಾಗಿ ಕಟಿಂಗ್ ಮಾಡಿ, ಮನಸ್ಸು ಸಮಾಧಾನ ಇರುತ್ತೆ, ಫಿನಿಶಿಂಗು ನೀಟಾಗಿರುತ್ತೆ. ಸ್ಲೀವ್ಸು ಈ ಕಡೆ ಸೈಡು ಮತ್ತು ನಿಮಗೆ ಈ ಅಂಚು ಪೀಸ್ ಸಿಗುತ್ತೆ, ಇಲ್ಲಿಂದ ನೀವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಬೋದು ಮೇನ್ ಫ್ಯಾಬ್ರಿಕಲ್ಲಿ. ಇದು ಅಷ್ಟೇ, ಈ ಕಡೆ ಸೈಡು ಒಂದು 3/4 ಇಂಚಿಲ್ಲ 1 ಇಂಚ್ವರೆಗೂ ಬಿಟ್ಟು ಕಟ್ ಮಾಡಿ, ಸುತ್ತು ಒಂದು 1/2 ಇಂಚ್. ಕ್ರಾಸ್ ಬೆಲ್ಟು ಎಲ್ಲಾದರೂ ಪ್ಲೈನ್ ನೋಡಿಕೊಂಡು ಪ್ಲೈನ್ ಕ್ಲಾತು ಆ ಜಾಗದಲ್ಲಿ ಈ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ವರ್ಕ್ ಏನಾದರೂ ಇದ್ದರೆ
ನೀಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಎಷ್ಟು ನೀಟಾಗಿ ಕಟ್ ಮಾಡ್ತೀವೋ ನಮಗೆ ಅದು ಅಷ್ಟು ಫಿನಿಶಿಂಗು ಅಂತ ಫೀಲ್ ಆಗುತ್ತೆ. ಓಕೆ, ಒಂದು ಸರಿ ಟ್ರೈ ಮಾಡಿ ನೀವು ನೀಟಾಗೆ ಕಟಿಂಗ್ ಮಾಡೋದನ್ನು. ಇದು ಬ್ಯಾಕ್ ಸೈಡ್ ಪಾರ್ಟು, ಕ್ರಾಸ್ ಬೆಲ್ಟು, ಸ್ಲೀವ್ಸು, ಫ್ರಂಟ್ ಸೈಡ್ ಪಾರ್ಟು. ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಾಧ್ಯವಾದಷ್ಟು ವೀಡಿಯೋನ ಇನ್ನೂ 2-3 ಸಾರಿ ನೋಡೋದಕ್ಕೆ ಟ್ರೈ ಮಾಡಿ, ಇನ್ನಷ್ಟು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇನ್ನಷ್ಟು ಫಾರ್ಮುಲಾ ಇದೆ ನಿಮಗೆ ಹೊಸ ಮೆಥಡ್ನಲ್ಲಿ. ಮುಂದೆ ಹೋಗ್ತಾ ಒಂದೊಂದು ವೀಡಿಯೋದಲ್ಲಿ ನಿಮ್ಗೊಂದು ಸ್ವಲ್ಪ ಫಾರ್ಮುಲಾ ಪ್ರಕಾರ ತಿಳಿಸ್ಕೊಡ್ತೀನಿ. ರೆಗ್ಯುಲರಾಗಿ ಫಾಲೋ ಮಾಡಿ. ಇದು ಬಾಡಿ ಮೆಜರ್ಮೆಂಟ್ಸ್ಗೆ ಬೋಟ್ ನೆಕ್ ಬ್ಲೌಸು ಕಟಿಂಗ್ ಮಾಡೋದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಅರ್ಥ ಆಗಿದ್ದರೆ, ಯೂಸ್ ಆಗಿದ್ದರೆ ಈ ವಿಡಿಯೋಗೆ ಫಸ್ಟ್ ಒಂದು ಲೈಕ್ ಮಾಡಿ. ನೀವು ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ನಿಮಗಿದು ಯೂಸ್ಫುಲ್ ಆಗಿದೆ ಅಂತಲೇ ಅರ್ಥ. ಪ್ಲೀಸ್ ಲೈಕ್ ಮಾಡಿ, ಸಾಧ್ಯವಾದರೆ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.